ಹೆಲೋ ಬ್ಯೂಟಿಫುಲ್ ಸೋಲ್ಸ್ ಮಿಸ್ಟಿಕ್ ಮಿರರ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಏನು ರೀಡಿಂಗ್ ಮಾಡ್ತಾ ಇದ್ದೀವಿ ಅಂತಂದರೆ, ನಿಮ್ಮ ಲೈಫಲ್ಲಿ ಬರೋ ವ್ಯಕ್ತಿ ಅವ್ರ ನೇಚರ್ ಹೇಗಿರುತ್ತೆ ಅಂತ ನೋಡೋಣ. ಸೊ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಇದು ನಿಮಗೆ ಕನೆಕ್ಟ್ ಆಗ್ಬೋದು, ಆಗದೇನೋ ಇರ್ಬೋದು. ನಿಮ್ಮ ಇಂಟ್ಯೂಷನ್ನ ನಂಬಿ ಆಮೇಲೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ನೋಡೋಣ. ಪೇಜ್ ಆಫ್ ಕಪ್ಸ್, ಇದು 7 swords, ಆಮೇಲೆ ಪೇಜ್ ಆಫ್ ಪೆಂಟಿಕಲ್ಸ್, ಓಕೆ 6 of cups, 8 of pentacles, 8 of swords. ಇದರಲ್ಲಿ ಏನು ಅಂತ ಹೇಳಿದ್ರೆ, ಮೇಯ್ನಾಗಿ ನಿಮ್ಮ ಲೈಫಲ್ಲಿ ಬರೋ ಪರ್ಸನ್ ಇರ್ತಾರಲ್ವ, ಸೊ ಅವರು ತುಂಬ ಇನ್ನೋಸೆಂಟ್ ಆಗಿರ್ತಾರೆ. ಆಮೇಲೆ ವರ್ಕ್ ಲೈಫನ್ನಾಗಲಿ ನಿಮ್ಮ ಪರ್ಸ್ನಲ್ ಲೈಫನ್ನಾಗಲಿ ಅವ್ರು ಬ್ಯಾಲೆನ್ಸ್ ಮಾಡೋಕ್ಕೆ ತುಂಬ ಇಷ್ಟಪಡ್ತಾರೆ. ಸೊ ಹೇಗೆ ಅಂತ ಹೇಳಿದರೆ, ಅವರು ಎಮೋಷ್ನಲಿ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದರೂ ಕೂಡ ಅದನ್ನು ಇವಾಗ ಆಫೀಸಲ್ಲಿ ಏನೋ ಆಯಿತು ಅಂತ ಹೇಳಿದರೆ ಅದನ್ನು ತಂದು ನಿಮ್ಮ ಮೇಲೆ ಎತ್ತಾಕಲ್ಲ, ಅಥವಾ ಹೊರಗಡೆ ಏನೋ ಫ್ರೆಂಡ್ಸ್ ಮಧ್ಯೆ ಆಯಿತು ಅಂದರೆ ಅದನ್ನು ನಿಮ್ಮ ಮೇಲೆ ಬ್ಲೇಮ್ ಮಾಡಲ್ಲ. ಸೊ ನೀವಂದರೆ ಒಂದು ರೆಸ್ಪೆಕ್ಟ್ಫುಲ್ಲಿ ಓಕೆ ಐ ಹ್ಯಾವ್ ಟು ಟೇಕ್ ಕೇರ್ ಅನ್ನೋ ಥರ ಇರ್ತಾರೆ ಅನ್ನೋದನ್ನ ತೋರಿಸ್ತಾ ಇದೆ. ಇನ್ನೂ ಕೆಲವರು ಲೈಫಲ್ಲಿ, ನಿಮ್ಮ ಲೈಫಲ್ಲಿ ಬರೋ ಪರ್ಸನ್ ಹೇಗಿರ್ತಾರೆ ಅಂತ ಹೇಳಿದ್ರೆ, ಅವರು ಒಳಗಿರೋ ಫೀಲಿಂಗ್ಸ್ನ ಅವ್ರು ಈಸಿಯಾಗಿ ಶೇರ್ ಮಾಡ್ಕೊಳ್ಳಲ್ಲ. ಸೊ ಎಲ್ಲರೂ ಒಂದು ಡೌಟಿಂದ ನೋಡ್ತಿರ್ತಾರೆ, ಓಕೆ ಇವ್ರನ್ನ ಟ್ರಸ್ಟ್ ಮಾಡ್ಬೋದಾ ಇಲ್ವಾ ಅಂತ. ಬಟ್ ಒಂದ್ಸಲ ಟ್ರಸ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಅವ್ರು ನಿಮ್ಮನ್ನು ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್ ಆಗಿರ್ತಾರೆ. ಸೊ ಹೇಗೆ ಅಂತ ಹೇಳಿದರೆ, ಎಲ್ಲದನ್ನೂ ಶೇರ್ ಮಾಡೋದಾಗಲಿ, ಪ್ರತಿಯೊಂದು ಸಣ್ಣ ಪುಟ್ಟ ವಿಷಯ ಎಲ್ಲದನ್ನೂ ಅವರು ಟ್ರಾನ್ಸ್ಪರೆಂಟ್ ಆಗಿರೋಕ್ಕೆ ಇಷ್ಟಪಡ್ತಾರೆ ಅನ್ನೋದನ್ನ ತೋರಿಸ್ತಾ ಇದೆ. ಆಮೇಲೆ ಕೆಲವೊಂದು ಸಲ ಲೈಕ್ ರೂಡ್ ಅಂತ ನಿಮ್ಗೆ ಅನಿಸ್ಬೋದು, ಅಥವಾ ಏನೋ ಸಮಥಿಂಗ್ ದೇ ಹೈಡಿಂಗ್ ಅಂತಲೂ ನಿಮ್ಗೆ ಅನಿಸ್ಬೋದು. ಬಟ್ ಅಲ್ಲೇನೂ ಇರೋದಿಲ್ಲ ಅನ್ನೋದನ್ನ ತೋರಿಸ್ತಾ ಇದೆ. ಇನ್ನೂ ಹೇಳಬೇಕಂತ ಹೇಳಿದರೆ, ಇನ್ನು ಕೆಲವು ಪರ್ಸನ್ಸ್ ಲೈಕ್ ಇವರು ಮನಿ ಓರಿಯೆಂಟೆಡ್ ಇರ್ತಾರೆ. ಸೊ ಚೆನ್ನಾಗಿ ದುಡ್ಡು ಮಾಡಬೇಕು, ಫ್ಯಾಮಿಲಿ ಓರಿಯೆಂಟೆಡ್, ಮನಿ ಓರಿಯೆಂಟೆಡ್. ಹೇಗೆ ಅಂತ ಹೇಳಿದರೆ, ದೇ ವಾಂಟ್ ಟು ಬಿಲ್ಡ್ ಎಂಪೈರ್ ಅಂತಲೇ ಹೇಳ್ಬೋದು. ಸೊ ಅವ್ರು ಏನು ಮಾಡಿರ್ತಾರೆ, ಫೋಕಸ್ ದುಡ್ಡು ಮೇಲಾಗಿದ್ದರೂ ಕೂಡ ಅವರ ರಿಲೇಷನ್ಶಿಪ್ ವೈಸ್ ಅವ್ರ ಫ್ಯಾಮಿಲಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಇದಕ್ಕೆ ಎಷ್ಟು ಟೈಮ್ ಕೊಡಬೇಕು ಅಷ್ಟು ಫ್ಯಾಮಿಲಿಗಿನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಕ್ಕೆ ಆದಷ್ಟು ಟ್ರೈ ಮಾಡ್ತಾರೆ. ಇವರು ಒಳ್ಳೆ ರಿಚ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಂತಲೇ ಹೇಳ್ಬೋದು ಅನ್ನೋದನ್ನ ಇದು ತೋರಿಸ್ತಿದೆ. ಲೈಕ್ ಒಂದು ಒಳ್ಳೆ ಕೈಂಡ್ ಆಫ್ ವೆಲ್ತ್ ಅವ್ರ ಕೈಯಲ್ಲಿದೆ. ಇನ್ನು ಕೆಲವು ಲೈಫಲ್ಲಿ ಬರೋ ಪಾರ್ಟ್ನರ್ ಅಥವಾ ಆ ವ್ಯಕ್ತಿ ಹೇಗಿರ್ತಾರೆ ಅಂತ ಹೇಳಿದರೆ, ತುಂಬ ಕೈಂಡ್ ಹಾರ್ಟೆಡ್, ತುಂಬ ಹೆಲ್ಪಿಂಗ್ ನೇಚರ್. ಅವರಿಗೆ ನೀವು ಬೇಕಾದರೆ ನೋಡ್ಬೋದು, ಅವರು ಒಂದು ಪೋಸ್ ಕೊಡೋಕ್ಕಾಗಲಿ ಅಥವಾ ಯಾರೋ ಒಬ್ಬರು ನೋಡ್ತಾ ಇದ್ದಾರೆ ಅನ್ನೋ ರೀಸನ್ನಿಂದ ಅವರು ಹೆಲ್ಪ್ ಮಾಡ್ತಿರಲ್ಲ. ಫುಲ್ ಆಫ್ ಕೈಂಡ್ನೆಸ್ ಆಗಿರಲಿ, ಅಥವಾ ಅವ್ರದ್ದು ಲೈಕ್ ಅವ್ರ ಲೈಫಲ್ಲಿ ಒಂದು ಪಾಸ್ಟಿಂದ ಇವರು ಈ ಒಂದು ಜೆನ್ಯೂನ್ ಕೇರ್ ಆ ಥರದನ್ನ ಇವ್ರು ತುಂಬ ಕೇರಿಂಗ್ ಆಗಿರ್ತಾರೆ. ಈಗ ಫ್ಯಾಮಿಲಿ ಓರಿಯೆಂಟೆಡ್, ಕೇರಿಂಗ್, ಆಮೇಲೆ ಏನೇ ಆದರೂ ನಿಮ್ಮ ಜೊತೆ ನಿಲ್ತಾರೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಇನ್ನು ಕೆಲವ್ರ ಲೈಫಲ್ಲಿ ಅವರು ಲೈಕ್ ಹಾರ್ಡ್ ವರ್ಕರ್ ಆಗಿರ್ತಾರೆ, ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ ತನ್ನ ಫ್ಯಾಮಿಲಿನ ಮುಂದೆ ತೊಗೊಂಡು. ಬಟ್ ಇವರೇನು ವೆಲ್ತ್ನ ಮಾಡಿಟ್ಟಿರ್ತಾರೋ ಇದು ಇವ್ರದ್ದು ಲೈಕ್ ಆಸ್ತಿ ಬಂದಿರೋದಲ್ಲ. ಪಾಸ್ಟ್ ಅಂದರೆ ಇವರ ಅಜ್ಜ ಅಜ್ಜಿ ಅವರಿಂದ ಆಸ್ತಿ ಬಂದಿರೋದಲ್ಲ, ಇವರೇ ಕ್ರಿಯೇಟ್ ಮಾಡಿರೋದು. ಇವರೇ ಕೂತು ಹಾರ್ಡ್ ವರ್ಕ್ ಮಾಡಿ ಕಟ್ಟಿರೋ ಒಂದು ಬ್ಯೂಟಿಫುಲ್ ಇದು. ಸೊ ಇವ್ರು ಹೇಗೆ ವರ್ಕಲ್ಲಿ ಇನ್ವಾಲ್ವ್ ಆಗಿರ್ತಾರೋ ಅದೇ ರೀತಿ ನಿಮ್ಮ ಲೈಫಲ್ಲಿ ಫ್ಯಾಮಿಲಿ ಸಿಚುವೇಷನಲ್ಲಿ ಆಗಲಿ, ಯಾವುದೇ ಸಿಚುವೇಷನ್ ಆದರೂ ಅವ್ರು ಅಷ್ಟೇ ಎಫರ್ಟ್ಸ್ನ ಹಾಕ್ತಾರೆ. ಅವ್ರು ಯಾವುದೂ ಇದನ್ನು ಕೂಡ ನೆಗ್ಲೆಕ್ಟ್ ಮಾಡಲ್ಲ ಅನ್ನೋದನ್ನ ತೋರಿಸ್ತಾ ಇದೆ. ಇನ್ನೂ ಕೆಲವು ಲೈಫಲ್ಲಿ ಬರೋ ಪಾರ್ಟ್ನರ್ ಲೈಕ್ ಆ ವ್ಯಕ್ತಿ ಹೇಗಿರ್ತಾರೆ ಅಂದರೆ, ಆಲ್ರೆಡಿ ಸೆಲ್ಫ್ ಡೌಟ್ ಆಗಲಿ, ಫಿಯರ್, ಕಂಪ್ಲೀಟ್ಲಿ ಅವ್ರ ನೆಗೆಟಿವಿಟಿಯಿಂದನೇ ಕೂಡಿರುತ್ತೆ. ನೆಗೆಟಿವಿಟಿ ಅಂದರೆ ಅವ್ರ ನೆಗೆಟಿವ್ ಅಲ್ಲ, ಅವ್ರ ಪಾಸ್ಟಲ್ಲಿ ಆಗಿರೋ ಟ್ರಾಮಾಸ್. ಸೊ ನೀವು ಸ್ವಲ್ಪ ನೋಡಿಕೊಂಡು ಇವ್ರ ಜೊತೆ ಇರಬೇಕು ಅನ್ನೋದು ತೋರಿಸ್ತಾ ಇದೆ. ನೋಡಿಕೊಂಡು ಅಂತ ಹೇಳಿದರೆ ಅವ್ರನ್ನ ಹೆದರ್ಕೊಂಡಲ್ಲ, ನೀವು ಹೀಲ್ ಕೆಪಾಸಿಟಿ ನಿಮಗಿರಬೇಕು, ಅಂದರೆ ಲಿಸ್ನಿಂಗ್ ಕೆಪಾಸಿಟಿ ಇರಬೇಕು. ಸೊ ಆವಾಗಲೇ ಅವ್ರು ನಿಮ್ಮ ಹತ್ರ ಓಪನ್ ಅಪ್ ಆಗೋಕ್ಕೆ ಸಾಧ್ಯ. ಅವ್ರ ಪಾಸ್ಟಲ್ಲಿ ತುಂಬಾ ಟ್ರಾಮಾ ಇದೆ. ಸೊ ಅವರು ಅದನ್ನ ಯಾರ ಜೊತೆನೂ ಹೇಳ್ಕೊಳ್ಳೋಕ್ಕಾಗದೆ ಒಳಗಡೆನೇ ಇಟ್ಕೊಂಡು ಇಲ್ಲಿ ತನಕ ಬಂದಿದ್ದಾರೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಇದು ಹೇಗೆ ಅಂತ ಹೇಳಿದ್ರೆ, ಅವರಿಗೆ ಗೊತ್ತು ಹೇಗೆ ಹೊರಗಡೆ ಬರಬೇಕು ಅನ್ನೋದು. ಬಟ್
ಜೊತೆಗೆ ಯಾರೂ ಇಲ್ಲ, ಯಾರಿಗೂ ನಂಬೋಕ್ಕಾಗಲ್ಲ ಅನ್ನೋ ಥರ ಅವರು ಒಳಗಡೆನೇ ಕೊರಗ್ತಾ ಇದ್ದಾರೆ. ಬಟ್ ಶಿ ಈಸ್ ಅ ಲೈಕ್ ಶಿ ಆರ್ ಹಿ ಈಸ್ ಅ ಅವರು ಲೈಕ್ ಹಾರ್ಟ್ ಈಸ್ ಲೈಕ್ ಹೇಗೆ ತುಂಬ ಸ್ವೀಟ್ ಅವರು ಅನ್ನೋದು ಇದು ತೋರಿಸ್ತಾ ಇದೆ. ಸೊ ನೀವು ಇನ್ನೊಂದು ಡ್ರಾಮಾ ಕೊಡೋ ಬದಲು ಅವ್ರನ್ನ ಓಪನ್ ಅಪ್ ಆಗಿ ಮಾತಾಡೋದು ಮಾಡಿದ್ರೆ ಈ ರಿಲೇಷನ್ಶಿಪ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಅನ್ನೋದನ್ನ ತೋರಿಸ್ತಾ ಇದೆ. ಸೊ ಇದು ಇವತ್ತಿನ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ನಿಮ್ಮ ಫೈನಾನ್ಷಿಯಲ್ ವೈಸ್ ಆಗಲಿ, ರಿಲೇಷನ್ಶಿಪ್ ವೈಸ್ ಆಗಲಿ, ನಿಮ್ಮ ಬರೋ ವ್ಯಕ್ತಿ ಆಗಲಿ, ನಿಮಗೆ ಹೇಗಿರ್ತಾರೋ ಅಂಥ ವ್ಯಕ್ತಿನೇ ನಿಮ್ಗೆ ಸಿಗಲಿ. ನೀವು ಬ್ಯೂಟಿಫುಲ್ಲಾಗಿ ರಿಲೇಷನ್ಶಿಪ್, ಆಮೇಲೆ ನಿಮ್ಮ ವರ್ಕ್ ಎಲ್ಲದೂ ಕೂಡ ಬ್ಯೂಟಿಫುಲ್ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ರಾಧೆ ರಾಧೆ.